ಆರ್ಎಸ್ಎಸ್ ಟೀಕಿಸಿ ಅಧಿಕಾರಕ್ಕಾಗಿ ಬೆಂಬಲ ವಿಚಾರ ಪ್ರಿಯಾಂಕ್ ಖರ್ಗೆ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ಮಾಡಿದ್ದಾರೆ. ಆರ್ಎಸ್ಎಸ್ ನಡವಳಿಕೆ ಬಗ್ಗೆ ಟೀಕಿಸಿದ್ದೇನೆ, ನಿಮ್ಮಿಂದ ನಾನು ಕಲಿಬೇಕಾ ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಯಾವ ರೀತಿ ನಡೆದುಕೊಳ್ಳಬೇಕು ಅಂತ ಹೇಳಿ, ಸ್ವಲ್ಪ ಮಾತಾಡಬೇಕಾದ್ರೆ ಹದ್ದು ಬಸ್ನಲ್ಲಿ ಮಾತಾಡಿ ಅಂತ ಗರಂ ಆಗ್ಬಿಟ್ಟಿದ್ದಾರೆ. ಎಚ್ಡಿಕೆ ಈ ರೀತಿಯಾದಂಥ ವಾಗ್ದಾಳಿಯನ್ನ ಮಾಡಿರೋದು. ನಿಮ್ಮಿಂದ ನಾನು ಕಲಿಬೇಕಾ, ಮಾತಾಡಬೇಕಾದ್ರೆ ಹದ್ದು ಬಸ್ನಲ್ಲಿ ಮಾತಾಡಿ ಅಂತ ಹೇಳಿದ್ದಾರೆ. ನೋಡಿ, ಹೌದು ಟೀಕೆ ಹೌದು ಮಾಡಿದ್ದೇನೆ. ಕೆಲವು ವಿಷಯದಲ್ಲಿ ಅವ್ರ ನಡವಳಿಕೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ, ಇಲ್ಲ ಅಂತ ಹೇಳಲ್ಲ. ನೀವೇನು ಮಾಡ್ತಿದ್ದೀರಿ? ಇವತ್ತು ರಾಜ್ಯದಲ್ಲಿ 136 ಸೀಟ್ ಕೊಟ್ಟು ಜನಗಳ ಸಮಸ್ಯೆ ಬೇರೆ ಎಲ್ಲೂ ಬೇಡಿ, ಕಲಬುರಗಿನಲ್ಲಿ ಇವತ್ತು ಜನ ಬೀದಿಲಿದ್ದಾರೆ. ಬೆಳೆಯಲ್ಲಿ ರೈತರು ಸಂಕಷ್ಟಕ್ಕೊಳಗಾದರು. ಏನು ಮಾಡಿದ್ದೀರಪ್ಪ? ನಿಮ್ಮಪ್ಪ ಏನು ಹೇಳಿದ್ರು? ನನ್ನ ಇದರಲ್ಲೇ 40 ಎಕರೆಯಲ್ಲಿ ಬೆಳೆ ಹಾಕ್ಬಿಟ್ಟು ನಷ್ಟ ಆಗೋಯ್ತು, ನಾನೆಲ್ಲ ಹೋಗ್ಲಿ ಅಂತ ಕೇಳಿದ್ರಲ್ಲ. ಯಾರು ರೈತರು ಹೋಗಿ ಕೇಳಿದ್ರೆ, ನಿಮ್ಮಿಂದ ನಾನು ಕಲಿಬೇಕಾ, ಯಾವ ರೀತಿ ನಡ್ಕೋಬೇಕು ರಾಜಕೀಯದಲ್ಲಿ ಅಂತೇಳಿ ಸ್ವಲ್ಪ ಮಾತನಾಡಬೇಕಾದ್ರೆ ಹದ್ದು ಬಸ್ನಲ್ಲಿ ಮಾತಾಡಿ. ನನ್ನ ಬಗ್ಗೆ ಚರ್ಚೆ ಮಾಡೋದಾಗಲಿ, ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡೋ ನೈತಿಕತೆ ನೀವು ಉಳಿಸ್ಕೊಂಡಿಲ್ಲ ಯಾರನ್ನು. ನಾವು ಯಾವುದಕ್ಕೂ ಅಧಿಕಾರಕ್ಕೋಸ್ಕರವಾಗಿ ನಾವು ಹೋಗಲ್ಲ. ಅವ್ರ ಅಧಿಕಾರ ಹಿಡಲಿಕ್ಕೆ ನಮ್ಮ ಹತ್ರ ಬರ್ತಾರೆ ಕಾಂಗ್ರೆಸ್ನವ್ರು ಬೇಕಾದಾಗ. ಯಾವ ರೀತಿ ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ, ಯಾರನ್ನ ತೆಗೆದ್ರು ಈ ದೇಶದಲ್ಲಿ. ಚರಣ್ ಸಿಂಗ್ ಪಾರ್ಲಿಮೆಂಟ್ ನಡೆಸೋಕ್ಕೆ ಬಿಡಲಿಲ್ಲ, ಬೆಂಬಲ ಕೊಟ್ಟು. ಚಂದ್ರಶೇಖರ್ ಎಷ್ಟು ಜನ ತೆಗೆದ್ರು, ಅವ್ರ ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿಬಿಟ್ರು. ದೇವೇಗೌಡರು ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿದರೆ ಇವರಿಂದ ಕಲಿಬೇಕಾ ನಾನು ಕಾಂಗ್ರೆಸ್ನರಿಂದ? ಇಷ್ಟೆಲ್ಲ ಮಾಡಿ ನೋಡಿ, ಹೌದು ಟೀಕೆ ಹೌದು ಮಾಡಿದ್ದೇನೆ. ಕೆಲವು ವಿಷಯದಲ್ಲಿ ಅವ್ರ ನಡವಳಿಕೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ, ಇಲ್ಲ ಅಂತ ಹೇಳಲ್ಲ. ನೀವೇನು ಮಾಡ್ತಿದ್ದೀರಿ? ಇವತ್ತು ರಾಜ್ಯದಲ್ಲಿ 136 ಸೀಟ್ ಕೊಟ್ಟು ಜನಗಳ ಸಮಸ್ಯೆ ಬೇರೆ ಎಲ್ಲೂ ಬೇಡಿ,